ಬೆಳಿಗ್ಗೆ ಅಲಾರಾಮ್ ಪಡ್ಕೊಳ್ಳುತ್ತೆ. ನೀವೆದ್ದು ಫೋನ್ ನೋಡ್ತೀರಾ, ಕೆಲವು ಸೆಕೆಂಡ್ಗಳಲ್ಲೇ ವಾಟ್ಸಪ್ ಮೆಸೇಜು, ಇಮೇಲು, ಟೀಮ್ಸ್ ಕಾಲು, ಟಾರ್ಗೆಟ್ ಅಪ್ಡೇಟ್ ಇವೆಲ್ಲ ನಿಮ್ಮ ಕಣ್ಣು ಮುಂದೆ ಬರುತ್ತೆ. ಇವತ್ತು ಅದೇ ಆಫೀಸು, ಅದೇ ಜನ, ಅದೇ ರಾಜಕೀಯ. ಈ 20 ವಯಸ್ಸಿನಲ್ಲಿ ನಮ್ಮಲ್ಲಿ ಬಹಳ ಜನರ ಜೀವನ ಇದೇ ರೀತಿಯಾಗಿ ಶುರು ಆಗುತ್ತೆ. ಕಾಲೇಜ್ ಮುಗಿಸಿ ಕೆಲ್ಸಕ್ಕೆ ಹೋಗ್ತೀವಿ. ಮನಸ್ಸಿನಲ್ಲಿ ದೊಡ್ಡ ದೊಡ್ಡ ಕನಸುಗಳಿರ್ತವೆ. ಒಳ್ಳೆ ಕೆಲಸ ಮಾಡಬೇಕು, ದುಡ್ಡು ಸಂಪಾದನೆ ಮಾಡಬೇಕು, ನಮ್ಮ ಜೀವನವನ್ನು ನಮ್ಮ ಕೈನಲ್ಲಿ ಕಟ್ಕೊಳ್ಬೇಕು. ಆದರೆ 2-3 ತಿಂಗಳು ಕೆಲಸ ಮಾಡಿದ್ಮೇಲೆ ಒಂದು ಸತ್ಯ ನಿಧಾನವಾಗಿ ನಮ್ಗೆ ಅರ್ಥ ಆಗುತ್ತೆ. ಆಫೀಸ್ ಅಂದರೆ ಕೇವಲ ಕೆಲಸ ಮಾಡೋ ಜಾಗ ಅಲ್ಲ, ಅದು ಒಂದು ಸಣ್ಣ ಯುದ್ಧ ಭೂಮಿ. ಯಾರು ನಿಜವಾಗ್ಲೂ ನಮ್ಮ ಸ್ನೇಹಿತರು, ಯಾರು ಕೇವಲ ನಾಟಕ ಮಾಡ್ತಿದ್ದಾರೆ, ಯಾರು ನಿಮ್ಮ ಯಶಸ್ಸನ್ನು ನೋಡಿ ಖುಷಿ ಪಡ್ತಾರೆ, ಯಾರು ಒಳೊಳಗೆ ಅಸೂಯೆ ಪಟ್ಕೊಳ್ತಿದ್ದಾರೆ, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಕೆಲವರು ನಿಮ್ಮ ಮುಂದೆ ನಗ್ತಾರೆ, ಆದರೆ ನಿನ್ನ ಹಿಂದೆ ನಿನ್ನ ಬಗ್ಗೆನೇ ಮಾತಾಡ್ತಾರೆ. ಕೆಲವರು ನಿನ್ನ ಕೆಲಸದ ಕ್ರೆಡಿಟ್ ತಗೊಳ್ತಾರೆ. ಇನ್ನು ಕೆಲವರು ನಿನ್ನನ್ನು ನೇರವಾಗಿ ವಿರೋಧಿಸಿದಿಲ್ಲ, ಆದರೆ ನಿಧಾನವಾಗಿ ನಿನ್ನ ಇಮೇಜ್ ಹಾಳು ಮಾಡೋದಕ್ಕೆ ನೋಡ್ತಾರೆ. ಇಂಥ ಸಂದರ್ಭದಲ್ಲಿ ಬಹಳಷ್ಟು ಜನರು 2 ತಪ್ಪುಗಳನ್ನ ಮಾಡ್ತಾರೆ. ಒಂದು, ಅವ್ರು ತುಂಬ ಎಮೋಷ್ನಲ್ ಆಗ್ತಾರೆ. ಇನ್ನೊಂದು, ಅವ್ರ ಕೋಪದಿಂದ ರಿಯಾಕ್ಟ್ ಮಾಡ್ತಾರೆ. ಆದರೆ ಇತಿಹಾಸದಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಅವನು ಈ ರೀತಿ ಪರಿಸ್ಥಿತಿಗಳನ್ನ ಸಾವಿರಾರು ವರ್ಷಗಳ ಹಿಂದೆನೇ ನೋಡಿದ್ದ. ಅವನ ಹೆಸರು ಶ್ರೀಕೃಷ್ಣ. ಹೌದು, ನಾವು ಸಾಮಾನ್ಯವಾಗಿ ಕೃಷ್ಣನನ್ನು ದೇವರು ಅಂತ ನೋಡ್ತೀವಿ. ಆದರೆ ಕೃಷ್ಣನನ್ನು ಬೇರೆ ರೀತಿಯಲ್ಲಿ ನೋಡಿದ್ರೆ ಅವನ ಇತಿಹಾಸದ ಅತ್ಯಂತ ದೊಡ್ಡ ಸ್ಟ್ರಾಟಜಿಸ್ಟ್. ಅವನು ಮನುಷ್ಯನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋ ಮಾಸ್ಟರ್. ಅವನ ಜೀವನದಲ್ಲಿ ಎಷ್ಟೋ ರಾಜಕೀಯ, ಎಷ್ಟೋ ದ್ರೋಹ, ಎಷ್ಟೋ ಕುತಂತ್ರಗಳು ನಡೆದಿದ್ವು. ಆದರೆ ಅವನು ಯಾವತ್ತೂ ಅದಕ್ಕೆ ಎಮೋಷ್ನಲ್ ಆಗಿ ರಿಯಾಕ್ಟ್ ಮಾಡಿರಲಿಲ್ಲ. ಅವನು ಯಾವತ್ತೂ ಒಂದು ಹೆಜ್ಜೆ ಮುಂದೆ ಯೋಚಿಸ್ತೀವಿ. ಇದನ್ನು ನಾವು ಕೂಡ ಕಲಿಬೋದು. ಇಮ್ಯಾಜಿನ್ ಮಾಡಿ, ನೀವು ಕೆಲಸ ಮಾಡೋ ಆಫೀಸ್ ಒಂದು ರೀತಿಯಲ್ಲಿ ಕುರುಕ್ಷೇತ್ರನೇ. ಅಲ್ಲಿ ಎಲ್ಲರೂ ಯುದ್ಧ ಮಾಡ್ತಾ ಇದ್ದಾರೆ, ಆದರೆ ಕತ್ತಿ ಅಥವಾ ಬಾಣದಿಂದಲ್ಲ. ಅಲ್ಲಿ ಯುದ್ಧ ನಡೆಯೋದು ಮಾತುಗಳಿಂದ, ಇಮೇಜ್ನಿಂದ, ಪವರ್ನಿಂದ, ನೆಟ್ವರ್ಕ್ನಿಂದ. ಈ ಯುದ್ಧದಲ್ಲಿ ಗೆಲ್ಲಬೇಕಾದ್ರೆ ಬರೀ ಹಾರ್ಡ್ ವರ್ಕ್ ಇದ್ದರೆ ಸಾಕಾಗಲ್ಲ. ಇಲ್ಲಿ ಸ್ಟ್ರಾಟಜಿ ಬೇಕು. ಇದೇ ಕೃಷ್ಣನ ಮನಸ್ಸು. ಒಂದು ಕತೆ ಹೇಳ್ತೀನಿ. ಕುರುಕ್ಷೇತ್ರ ಯುದ್ಧ ಶುರುವಾಗೋಕ್ಕೆ ಮೊದಲು ಅರ್ಜುನನಿಗೆ ದೊಡ್ಡ ಕನ್ಫ್ಯೂಷನ್ ಇತ್ತು. ಇವರೆಲ್ಲ ನನ್ನ ಬಂಧುಗಳು, ನನ್ನ ಗುರುಗಳು, ನನ್ನ ಸ್ನೇಹಿತರು, ಇವ್ರ ಜೊತೆ ನಾನು ಹೇಗೆ ಯುದ್ಧ ಮಾಡಬೇಕು ಅಂತ ಅವನ ಕೈ ಕಂಪಿಸ್ತಾ ಇತ್ತು. ಅವನ ಮನಸ್ಸು ಗೊಂದಲದಲ್ಲಿತ್ತು. ಅಂಥ ಸಮಯದಲ್ಲಿ ಕೃಷ್ಣ ಏನು ಹೇಳ್ದ ಗೊತ್ತಾ? ಅವನು ಹೇಳಿದ್ದು ಒಂದು ದೊಡ್ಡ ತತ್ವ. ನೀನು ನಿನ್ನ ಕರ್ತವ್ಯವನ್ನು ಮಾಡು. ಜನರು ಏನು ಯೋಚಿಸ್ತಾರೆ ಅಂತ ಯೋಚಿಸಿ ನಿನ್ನ ದಾರಿಯನ್ನು ಬದಲಿಸ್ಬೇಡ. ಇದೇ ಮಾತು ಇವತ್ತಿನ ಆಫೀಸ್ ಲೈಫ್ಗೂ ಸರಿ ಹೊಂದುತ್ತೆ. ಆಫೀಸಲ್ಲಿ ತುಂಬ ಜನರು ನಿನ್ನ ಬಗ್ಗೆ ಏನೋ ಹೇಳ್ತಾರೆ. ಕೆಲವರು ನಿನ್ನನ್ನು ಇಷ್ಟನೇ ಪಡೋದಿಲ್ಲ, ಕೆಲವರು ನಿನ್ನ ಸಕ್ಸಸ್ ನೋಡಿ ಅಸೂಯೆ ಪಡ್ತಾರೆ. ಆದರೆ ನೀನು ಅವ್ರ ಪ್ರತಿಯೊಂದು ಮಾತಕ್ಕೂ ರಿಯಾಕ್ಟ್ ಮಾಡ್ತಾ ಹೋದರೆ ನಿನ್ನ ಶಕ್ತಿ ಎಲ್ಲ ಅದರಲ್ಲೇ ಮುಗ್ದೋಗುತ್ತೆ. ಕೃಷ್ಣ ಹೇಳಿದ್ದು ಸಿಂಪಲ್: ನಿನ್ನ ಕೆಲಸದ ಮೇಲೆ ಗಮನ ಕೊಡು, ಜನರ ಮಾತುಗಳ ಮೇಲೆ ಅಲ್ಲ. ಆದರೆ ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಕೃಷ್ಣ ಬರೀ ಕೆಲಸ ಮಾಡುವಂಥ ಮಾತ್ರ ಹೇಳಿಲ್ಲ, ಅವನು ಇನ್ನೊಂದು ಮುಖ್ಯ ವಿಷಯನೂ ಕೂಡ ಕಲಿಸಿದ್ದ: ಜನರನ್ನು ಅರ್ಥ ಮಾಡ್ಕೋ ಅಂತ. ಕುರುಕ್ಷೇತ್ರದಲ್ಲಿ ಕೃಷ್ಣ ಪ್ರತಿಯೊಬ್ಬರು ಮನಸ್ಸನ್ನು ಅರ್ಥ ಮಾಡ್ಕೊಂಡಿದ್ದ. ದುರ್ಯೋಧನನ ಅಹಂಕಾರ, ಕರ್ಣನ ನೋವು, ಭೀಷ್ಮನ ಧರ್ಮ ಸಂಕಟ, ಶಕುನಿಯ ಕುತಂತ್ರ ಎಲ್ಲವೂ ಅವನಿಗೆ ಗೊತ್ತಿತ್ತು. ಆದ್ದರಿಂದ ಅವನು ಪ್ರತಿಯೊಬ್ಬರ ವಿರುದ್ಧ ಬೇರೆ ಬೇರೆ ರೀತಿಯಲ್ಲಿ ಸ್ಟ್ರಾಟಜಿ ಮಾಡಿದ್ದ. ನಮ್ಮ ಆಫೀಸ್ ಜೀವನದಲ್ಲೂ ಇದೇ ಅನ್ವಯಿಸುತ್ತೆ. ಕೆಲವರು ನಿನ್ನ ಸ್ನೇಹಿತರಾಗ್ಬೋದು, ಕೆಲವರು ನಿನ್ನ ಸ್ಪರ್ಧಿಗಳು, ಇನ್ನು ಕೆಲವರು ನಿನ್ನನ್ನು ಉಪಯೋಗಿಸೋದಕ್ಕೆ ಬಯಸೋರು. ಎಲ್ಲರ ಜೊತೆ ಒಂದೇ ರೀತಿಯಲ್ಲಿ ವರ್ತಿಸ್ತಾ ಹೋದರೆ ನೀನು ಬೇಗ ಗಾಯಗೊಳ್ತೀಯ. ಇದೇ ಕೃಷ್ಣನ ಮೊದಲ ಪಾಠ. ಎಲ್ಲರ ಜೊತೆ ಒಳ್ಳೆಯವನಾಗಿರೋ, ಆದರೆ ಎಲ್ಲರ ಮೇಲೆ ನಂಬಿಕೆ ಇಡಬೇಡ. ಇದು ಸ್ವಲ್ಪ ಕಠಿಣವಾಗಿ ಕೇಳ್ಬೋದು, ಆದರೆ ಇದೇ ರಿಯಾಲಿಟಿ. 20 ವಯಸ್ಸಿನಲ್ಲಿ ನಾವು ತುಂಬ ಸಿನ್ಸಿಯರ್ ಆಗಿರ್ತೀವಿ. ಯಾರೇ ನಗ್ತಾ ಮಾತಾಡಿದ್ರು ಅವರೆಲ್ಲ ನಮ್ಮ ಫ್ರೆಂಡ್ಸ್ ಅಂತ ಅಂದ್ಕೊಳ್ತೀವಿ. ಯಾರೇ ನಮ್ಮನ್ನು ಮೆಚ್ಕೊಂಡ್ರು ಅವರು ನಮ್ಮನ್ನು ಬೆಂಬಲಿಸ್ತಿದ್ದಾರೆ ಅಂತ ಅಂದ್ಕೊಳ್ತೀವಿ. ಆದರೆ ಜೀವನ ನಿಧಾನವಾಗಿ ಕಲಿಸುತ್ತೆ, ಎಲ್ಲ ನಗುಗಳ ಹಿಂದೆ ಫ್ರೆಂಡ್ಶಿಪ್ ಇರೋದಿಲ್ಲ. ಕೆಲವೊಮ್ಮೆ ಅದು ಕೇವಲ ಪಾಲಿಟಿಕ್ಸ್ ಆಗಿರುತ್ತೆ. ಇಂಥ ಸಂದರ್ಭದಲ್ಲಿ ಕೃಷ್ಣನ ಇನ್ನೊಂದು ಗುಣ ತುಂಬ ಉಪಯೋಗ ಆಗುತ್ತೆ, ಅದು ಶಾಂತಿ. ಕೃಷ್ಣ ಎಷ್ಟೇ ದೊಡ್ಡ ಸಮಸ್ಯೆ ಬಂದರೂ ಒಳೊಳಗೆ ಶಾಂತವಾಗಿದ್ದ. ಅವನು ಪ್ಯಾನಿಕ್ ಆಗಲಿಲ್ಲ, ಅವನು ತಕ್ಷಣ ಕೋಪಗೊಳ್ಳಿಲ್ಲ. ಅವನು ಪರಿಸ್ಥಿತಿಯನ್ನು ನೋಡಿ, ಜನರನ್ನು ನೋಡಿ ನಂತರ ಕ್ರಮ ತಗೊಳ್ತಿದ್ದ. ಆಫೀಸ್ ಪಾಲಿಟಿಕ್ಸ್ನಲ್ಲಿ ಬದುಕೋದಕ್ಕೆ ಇದು ಒಂದು ದೊಡ್ಡ ಸ್ಕಿಲ್. ಯಾರಾದರೂ ನಿನ್ನ ಬಗ್ಗೆ ತಪ್ಪು ಹೇಳಿದ್ರೆ ತಕ್ಷಣ ರಿಯಾಕ್ಟ್ ಮಾಡಬೇಡ. ಯಾರಾದರೂ ನೀನು ಕ್ರೆಡಿಟ್ ತೊಗೊಳೋದಕ್ಕೆ ಟ್ರೈ ಮಾಡಿದ್ರೆ ತಕ್ಷಣ ಹೋಗಿ ಜಗಳ ಮಾಡಬೇಡ. ಮೊದಲು ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊ. ಯಾರು ಯಾಕೆ ಮಾಡ್ತಿದ್ದಾರೆ ಅಂತ ಗಮನಿಸು. ಕೆಲವೊಮ್ಮೆ ಮೌನನೇ ನಮ್ಮ ದೊಡ್ಡ ಸ್ಟ್ರಾಟಜಿ ಆಗಿರುತ್ತೆ. ಮತ್ತೊಮ್ಮೆ ಸಮಯ ಬಂದಾಗ ಒಂದು ಸರಿಯಾದ ಮಾತು ಎಲ್ಲವನ್ನು ಕೂಡ ಬದಲಾಯಿಸ್ಬೋದು.
ಕೃಷ್ಣ ಜೀವನದಲ್ಲಿ ಇದನ್ನು ಹಲವಾರು ಬಾರಿ ತೋರಿಸಿದ್ದ. ಅವನು ಯಾವತ್ತೂ ಅವಸರ ಮಾಡಲಿಲ್ಲ. ಅವನು ಸರಿಯಾದ ಸಮಯಕ್ಕಾಗಿ ಕಾಯ್ತಿದ್ದ. ಇದು ಇವತ್ತಿನ ಯುವಕರಿಗೆ ಅತ್ಯಂತ ಮುಖ್ಯವಾದ ಪಾಠ. ನಿನ್ನ 20s ಲೈಫ್ನಲ್ಲಿ ನೀನು ಹಲವಾರು ರೀತಿ ಜನರನ್ನು ಭೇಟಿ ಆಗ್ತೀಯ. ಕೆಲವರು ನಿನ್ನನ್ನು ಮೇಲಕ್ಕೆ ಎತ್ತುತ್ತಾರೆ, ಇನ್ನು ಕೆಲವರು ನಿನ್ನನ್ನು ಕೆಳಕ್ಕೆ ಇಳಿಯೋದಕ್ಕೆ ಪ್ರಯತ್ನಿಸ್ತಿರ್ತಾರೆ. ಆದರೆ ನಿನ್ನ ಶಕ್ತಿ ಎಲ್ಲಿಗೆ ಹೋಗಬೇಕು ಅಂತ ತೀರ್ಮಾನಿಸೋದು ನೀನೇ. ನೀನು ಪ್ರತಿಯೊಂದು ರಾಜಕೀಯದಲ್ಲಿ ಭಾಗವಹಿಸಿದರೆ ನಿನ್ನ ಜೀವನನೇ ರಾಜಕೀಯ ಆಗಿಬಿಡುತ್ತೆ. ಆದರೆ ನೀನು ಕೂಡ ಕೃಷ್ಣನಂತೆ ಸ್ಟ್ರಾಟಜಿಕ್ ಆಗಿದ್ದರೆ ನೀನು ಯುದ್ಧದಲ್ಲಿ ಇದ್ದರೂ ಕೂಡ ಯುದ್ಧದ ಮೇಲೆ ನಿಯಂತ್ರಣ ಇಡ್ಬೋದು. ಕೊನೆಯಲ್ಲಿ ಒಂದು ಸತ್ಯ ಇದೆ, ಆಫೀಸ್ ಪಾಲಿಟಿಕ್ಸ್ ಯಾವತ್ತಿಗೂ ಸಂಪೂರ್ಣವಾಗಿ ಮುಗಿಯೋದಿಲ್ಲ. ಯಾವ ಕಂಪ್ನಿಗೆ ಹೋದ್ರು, ಯಾವ ಸಿಟಿಗೆ ಹೋದ್ರು, ಯಾವ ದೇಶಕ್ಕೆ ಹೋದ್ರೂ ಕೂಡ ಜನರು ಇದ್ದಾರೆ ಅಂದರೆ ಅಲ್ಲಿ ಪಾಲಿಟಿಕ್ಸ್ ಇದ್ದೇ ಇರುತ್ತೆ. ಆದರೆ ಅದನ್ನು ನಾವು ಹೇಗೆ ನಿಭಾಯಿಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಬೆಳವಣಿಗೆಯನ್ನು ತೀರ್ಮಾನಿಸುತ್ತೆ. ಆದ್ದರಿಂದ ನಿನ್ನ 20ಸ್ನಲ್ಲಿ ಒಂದು ಗುಣ ಬೆಳೆಸ್ಕೊಳ್ಳಿ, ಕೃಷ್ಣನ ಮನಸ್ಸು. ಶಾಂತವಾಗಿರು, ಜನರನ್ನ ಗಮನಿಸು, ಭಾವನೆಗಳಿಗೆ ಬಲಿಯಾಗಬೇಡ. ಮತ್ತು ಮುಖ್ಯವಾಗಿ ನಿನ್ನ ಆಟವನ್ನು ನೀನು ಆಡೋದನ್ನು ಕಲ್ತ್ಕೊ. ಆವಾಗ ಮಾತ್ರ ಈ ಆಫೀಸ್ ಪಾಲಿಟಿಕ್ಸ್ ನಿನ್ನನ್ನು ಸೋಲಿಸೋದಿಲ್ಲ, ಅದು ನಿನ್ನನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡುತ್ತೆ.